ಗುಡ್ ಮಾರ್ನಿಂಗ್ ಎಲ್ರಿಗೂ. ಮಾರ್ನಿಂಗ್ ಹೊರಗಡೆ ವ್ಯೂ ತೋರಿಸೋಣ ಮನೆ ಮುಂದೆ ಅಂಥೇಳಿ. ನೋಡಿ, ಈ ರೀತಿ ಇದೆ ನಮ್ಮ ಮನೆ ಮುಂದೆ. ಹೊಸ ಲೇಔಟ್ ಅಲ್ವಾ, ಅಲ್ಲೊಂದು ಮನೆಗಳು ಆಗ್ತಾಯಿದೆ. ಸೊ ಗಿಡ ಅಂದರೆ ನನಗೆ ತುಂಬ ಇಷ್ಟ. ಈಗ ನೋಡ್ಬೋದಲ್ಲಿ ಹೂವಿನ ಗಿಡ, ಗುಲಾಬಿ ಹೂವಿನ ಗಿಡ, ಒಳ್ಳೆ ಫ್ಲವರ್ ಬೊಕ್ಕೆ ಥರ ಬಂದಿದೆ. ಈ ಕಡೆ ರೆಡ್ ರೋಸು, ಯೆಲ್ಲೋ ಕಲರು, ವೈಟು ಎಲ್ಲ ಹಾಕಿದ್ದೆ, ಎಲ್ಲ ತೆಗೆದು ಈಗ ಇದು ಚೆನ್ನಾಗಿ ಬಂದಿದೆ. ಆಮೇಲೆ ಇಲ್ಲೊಂದಿಷ್ಟು ಲೋಳೆ ಸರ, ತುಳಸಿ, ಎಷ್ಟು ಚಂದ ಬಂದಿದೆ ಅಂದರೆ ಗುಲಾಬಿ ರೋಸು. ಸುಮಾರು ಸರಿ ಬಿಟ್ಟಿದೆ ಈ ರೀತಿಯಾಗಿ, ಸುಮಾರು ಸರಿ ರೋಸಸ್ ಬಿಟ್ಟಿದೆ. ಕಟ್ ಮಾಡ್ದಂಗೂ ಚೆನ್ನಾಗಿ ಬರುತ್ತೆ. ಒಳ್ಳೆ ಫ್ಲವರ್, ತುಂಬ ಇಷ್ಟ ಹೂವು ಅಂದರೆ. ಆವಾಗಲೇ ಹೊರಗಡೆ ಇರೋ ಹೂವೆಲ್ಲ ಕಿತ್ತೆ, ಕಣಗ್ಲ ಗಿಡ ಅದು ಅಂಥೇಳಿ. ದೊಡ್ಡ ಮಲ್ಲಿಗೆ ಚೆನ್ನಾಗಿ ಬರ್ತಿದೆ. ಆಮೇಲೆ ಇಲ್ಲಿ ನೋಡಿ ಸೀತಾಫಲ ಬಿಡ್ತಾಯಿದೆ. ಇದು ನಾನೇ ಬೀಜ ಹಾಕಿದ್ದು. ಈ ಹೈಬ್ರಿಡು ದಪ್ಪ ಇರುತ್ತಲ್ಲ ಸೀತಾಫಲ, ಅದರದ್ದು ಬೀಜ ಇದು. ಆಮೇಲೆ ಎಲೆ ಬಳ್ಳಿ, ನಿಮಗೆ 7 ಸುತ್ತಿನ ದುಂಡು ಮಲ್ಲಿಗೆ ಗಿಡ ತೋರಿಸ್ತೀನಿ ಬನ್ನಿ. ಮಗ್ಗಾಗಿದೆ 7 ಸುತ್ತಿಂದು. ಅಲ್ಲಿ ನೋಡಿ ಹೊರಗಡೆ ಮುಂಗ್ಸಿ ನೋಡಿ, ಹೆಂಗಿದೆ ಅಲ್ಲ ಮುಂಗ್ಸಿ. ಮತ್ತು ಈ ಕಡೆ ತೋರಿಸ್ತೀನಿ. ಈ ಕಡೆ ಗಿಡಗಳಿದೆ. ಇದು ಬ್ರಹ್ಮಕಮಲ, ಮಲ್ಲಿಗೆ ಹೂವು. ಮತ್ತು ಇದು ನೆನ್ನೆ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ, ಮಂಗರವಳ್ಳಿ ಗಿಡ. ಹೆಲ್ತಿಗೆ ಭಾಳ ಒಳ್ಳೆಯದು. ಸೀತಾಫಲ ಇಲ್ಲೆಲ್ಲ ಕಾಯಿ ಈಚೀಚಾಗಿದೆ, ಸಣ್ಣ ಸಣ್ಣ ಕಾಯಿ. ಆಮೇಲೆ 7 ಸುತ್ತಿನ ದುಂಡು ಮಲ್ಲಿಗೆ ಇಲ್ಲಿ ನೋಡಿ, ಇದು 7 ಸುತ್ತಿದು ತುಂಬ ಚೆನ್ನಾಗಿದೆ. ದೊಡ್ಡದಾದ್ಮೇಲೆ ತೋರಿಸ್ತೀನಿ ನಿಮಗೆ. ಇನ್ನು ಮಗ್ಗು, ಆಮೇಲೆ ಕೆಲವೊಂದಿಷ್ಟು ಪುದೀನ ಹಾಕಿದ್ದೀನಿ. ಅಲ್ಲೆಲ್ಲ ಪುದೀನ ಇದೆ, ಸಮಯಕ್ಕೆ ಬೇಕಾಗುತ್ತೆ. ಆಮೇಲೆ ಈ ಕಡೆ ಹಾಗಲಕಾಯಿ ಬಳ್ಳಿ, ಇದು ನಾನೇ ಹಾಕಿದ ಬೀಜ. ಹಾಗಲಕಾಯಿ ಬಳ್ಳಿ ಬರಬೇಕು, ಇದು ಚೆನ್ನಾಗಿ ಬರುತ್ತೆ. ಸೊ ಇದಿಷ್ಟು ಪುಟ್ಟ ಗಾರ್ಡನಲ್ಲಿರೋ ಹೂದೋಟ ಅಂತ ಹೇಳ್ಬೋದು. ದುಂಡು ಮಲ್ಲಿಗೆ ತೆಗಿಯೋಣ. ಇಲ್ಲಿ ನೋಡಿ, ಗುಬ್ಬಿ ಗೂಡು ಕಟ್ತಾ ಇದೆ ನಮ್ಮ ಮನೆಯಲ್ಲಿ. ಎಲ್ಲಿ ಗೂಡು ಕಟ್ತಾ ಇದೆ ಗೊತ್ತಾ? ಈಗ ನಾನು ಬಂದ ತಕ್ಷಣ ಆರೋಗ್ಬಿಡ್ತು. ಚಪ್ಪಲಿ ಸ್ಟ್ಯಾಂಡ್, ನಾನು ಅದಕ್ಕೆ ಇದನ್ನು ಹಂಗೆ ಬಿಟ್ಟಿದ್ದೀನಿ, ಕ್ಲೀನ್ ಮಾಡಿಲ್ಲ. ಇಲ್ಲಿ ಕಾಣ್ತಿದೆಯಲ್ಲ, ಇಲ್ಲಿ ಹೋಗಿ ಕಸ ಕಡ್ಡಿ ಎಲ್ಲ ತಂದು ಗೂಡು ಕಟ್ತಾ ಇರೋದು. ಬರುತ್ತೀನಿ ಸ್ವಲ್ಪ ಹೊತ್ತು ತೋರಿಸ್ತೀನಿ, ತಡೀರಿ. ನಿಮಿಷ ವೆಯ್ಟ್ ಮಾಡಿದ್ರೆ ಬರುತ್ತೀವಾಗ. ಇದಿಷ್ಟು ಫ್ಲವರ್ಸು ಬೆಳಗ್ಗೆನೇ ತೆಗ್ದಿದ್ದು. ಇವಾಗ ಬೇಸಿಗೆ ಅಲ್ವಾ, ಹೂಗಳು ಕಮ್ಮಿ. ಗುಬ್ಬಿ ಬಂತು.
ಕಡ್ಡಿ ಎಲ್ಲ ತಂದಿದೆ. ತಂದು ಸೀದಾ ಅಲ್ಲಿ ಹೋಗುತ್ತೆ ನೋಡಿ ಇವಾಗ. ಚಂದ ಗೂಡು ಕಟ್ಟುತ್ತೆ. ಇದೊಂದು ಎರಡು ಸೇರಿ ಗೂಡು ಕಟ್ತಾ ಇದೆ. ಇಲ್ಲಿ ಜಾಸ್ತಿ ನಮ್ಮ ಮನೆ ಹತ್ರ ಹಕ್ಕಿಗಳು ಪಕ್ಷಿಗಳು ತುಂಬ ಜಾಸ್ತಿ. ಹಂಗಾಗಿ ಗೂಡು ಕಟ್ತಾನೇ ಇರುತ್ತೆ, ಮರಿ ಹಾಕ್ತಾನೇ ಇರುತ್ತೆ, ಹಾರಿ ಹೋಗ್ತಾನೇ ಇರುತ್ತೆ. ಹೀಗೆ ಮತ್ತೆ ಬರುತ್ತೆ ನೋಡಿ ಇವಾಗ. ಹೊರಗಡೆ ಸ್ವಲ್ಪ ಕಾಂಪೌಂಡು ದೊಡ್ಡದೇ ನಮ್ಮ ಮನೆ ಹತ್ರ. ಹಾಗಾಗಿ ನನಗಿಷ್ಟ ಈ ರೀತಿ ದೊಡ್ಡದಾಗಿ ಕಾಂಪೌಂಡ್ ಇರಬೇಕು, ಗಿಡಗಳೆಲ್ಲ ಚೆನ್ನಾಗಿ ಬೆಳೆಸ್ಬೇಕು ಅನ್ನೋದು. ಇಷ್ಟು ಸ್ಪೇಸ್ ಬಿಟ್ಟಿದ್ದೀನಿ ಹೊರಗಡೆ. ಕೂತ್ಕೊಳ್ಳೋಕ್ಕಾಗಿರ್ಬೋದು, ಟೈಮ್ ಒಂದು ಸ್ವಲ್ಪ ಹೊರಗಡೆ ಸ್ಪೆಂಡ್ ಮಾಡಲಿಕ್ಕಾಗಿರ್ಬೋದು ಅನ್ನೋದೆಲ್ಲ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೆ. ಈ ಕಡೆ ಹೊರಗಡೆ ಬಂದರೆ ಇಲ್ಲೊಂದು ಗಿಡ, ದೊಡ್ಡ ಗಿಡ ಇದು, ಬಿಳಿ ಕಣಗಲ ಅಂತಾರಲ್ಲ ಆ ಥರ ಚೆನ್ನಾಗಿ ಬಿಡುತ್ತೆ. ಫುಲ್ಲು ನೀವು ಶಾರ್ಟ್ಸಲ್ಲೆಲ್ಲ ಹಾಕಿರ್ತೀನಿ, ನೋಡಿದರೆ ಗೊತ್ತಾಗುತ್ತೆ. ಇವಾಗ ಕಿತ್ತಿದ್ದೀನಿ ಹೂವು. ಆಮೇಲೆ ಈ ಕಡೆ ಒಂದು ಮಾವಿನ ಗಿಡ. ಸೊ ಹೀಗೆ ತುಂಬ ದಿನ ಆಗಿತ್ತು ಈ ರೀತಿ ವಿಡಿಯೋ ಮಾಡ್ದೆ. ಎಷ್ಟು ಪಕ್ಷಿಗಳು ಗೊತ್ತಾ. ಸುತ್ತಮುತ್ತ ಮರ ಗಿಡ ಇದ್ದರೆ ಚೆಂದ, ಒಳ್ಳೆ ಗಾಳಿ ಬರುತ್ತೆ. ಈ ಒಂದು ಪುಟ್ಟ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀರಿ ಫ್ರೆಂಡ್ಸ್. ಟೇಕ್ ಕೇರ್ ಎಲ್ರಿಗೂ.